ಜೊತೆಗೆ 15 ಜನ ಪೊಲೀಸ್ ಸಿಬ್ಬಂದಿಗಳು ಇಲ್ಲಿ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಅದಲ್ಲದೆ 4 KSRP, 5 DR ಮತ್ತೆ 50 ಜನ ಕ್ವಿಕ್ ಆಕ್ಷನ್ ಟೀಮ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ ಸರ್. ಜೊತೆಯಲ್ಲಿ 300 ಜನ ಹೋಮ್ ಗಾರ್ಡ್ಸ್ ನಾವು ಇಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ಸರಿಸುಮಾರು 2500 ಜನ ಪೊಲೀಸ್ ಸಿಬ್ಬಂದಿಗಳು ಹಾಗೂ ಹೋಮ್ ಗಾರ್ಡ್ಗಳು ಈ ಒಂದು ಮಹೋತ್ಸವದಲ್ಲಿ ಅವರ ಲಾರ್ಡ್ ಆರ್ಡರ್ನ ಕಾಪಾಡ್ತಾರೆ ಸರ್. ಇದಲ್ಲದೆ ಈಜುಗಾರರು ಮತ್ತೆ ಲೈಫ್ ಜಾಕೆಟ್ಸ್ ಮತ್ತೆ ಲೈಫ್ ಬೂಯ್ಸ್ ಇಲ್ಲಿ ನಾವು ಡಿಪ್ಲಾಯ್ ಮಾಡಿದ್ದೀವಿ. ಒಟ್ಟು ನದಿ ಬದಿ ಕಡೆ 3.5 ಇಂದ 4 ಕಿಲೋಮೀಟರ್ ನಮಗೆ ಜನರು ಹೋಗಿ ಸ್ನಾನ ಮಾಡೋ ಒಂದು ಪ್ರಸಂಗ ಉದ್ಭವ ಆಗುತ್ತೆ ಸರ್. ಆ ನಿಟ್ಟಿನಲ್ಲಿ ಆ ಎಂಟೈರ್ 4 ಕಿಲೋಮೀಟರ್ನಲ್ಲಿ ನಮ್ಮ ಈಜುಗಾರರಿರ್ತಾರೆ ಸರ್. SDRF ಟೀಮ್ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಬೋಟ್ ಮತ್ತೆ ಅಗ್ನಿಶಾಮಕ ದಳವನ್ನು ಅವರಲ್ಲಿ ಡಿಪ್ಲಾಯ್ಡ್ ಇರ್ತಾರೆ ಸರ್. ರೆಸ್ಪಾನ್ಸ್ ಸ್ಪೆಷಲ್ ಡೈರೆಕ್ಷನ್ ಕೊಟ್ಟಿದ್ದೀವಿ. ರಥೋತ್ಸವ ರಥಬೀದಿನಲ್ಲಿ ನಮ್ಮ ಟ್ರೀ ಕಟಿಂಗ್ ಮಾಡಬೇಕು ಹಾಗೂ ಕ್ರಿಸ್ಮಸ್ ಎಲ್ಲೆಲ್ಲಿ ಲೈಟ್ಸ್ ಬರ್ತಾ ಇದೆ ಅದನ್ನು ಡಿಸ್ಕನೆಕ್ಟ್ ಮಾಡಿಬಿಟ್ಟು ಯಾವುದೇ ರೀತಿಯ ಎಲೆಕ್ಟ್ರಿಕಲ್ ಅನಾಹುತ ಆಗದಂತೆ ನೋಡುವ ಜವಾಬ್ದಾರಿ ನಾವು ಡಿಪಾರ್ಟ್ಮೆಂಟ್ಗೆ ವಹಿಸಿದ್ದೀವಿ ಸರ್. ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ 15 ಟೀಮ್ಗಳನ್ನು ಅವರು ಇಲ್ಲಿ ಡಿಪ್ಲಾಯ್ ಮಾಡಿದ್ದಾರೆ ಸರ್. ಈ ಸತಿ ಡಿಹೈಡ್ರೇಷನ್ ಕ್ಯಾಂಪ್ಸ್ ಜೊತೆಯಲ್ಲಿ 4 ಆಂಬ್ಯುಲೆನ್ಸಸ್, 2 ಆಂಬ್ಯುಲೆನ್ಸ್ ದೇವಸ್ಥಾನ ಕಡೆ ಇಡ್ತಾ ಇದ್ದೀವಿ ಸರ್, 1 ದ್ಯಾಮವ್ವ ದೇವಸ್ಥಾನ ಕಡೆ ಇಡ್ತಾ ಇದ್ದೀವಿ ಸರ್, 1 ಕೋಳಿಗುಡ್ಡದ ಹತ್ರ ಸರ್ಕಲ್ ಹತ್ರ ನಾವು ಆಂಬ್ಯುಲೆನ್ಸ್ ಅಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದೀವಿ ಸರ್. ಅಗ್ನಿಶಾಮಕ ದಳದಿಂದ 4 ಫೈರ್ ಇಂಜಿನ್ಸ್ ಇಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. 1 ಫುಡ್ NSF ಕಡೆ ಸರ್, 2 ಲಕ್ಷ್ಮೀ ದೇವಸ್ಥಾನ ಕಡೆ ಸರ್, 1 ಅಂಬಿಕೆ ನೆಲೆಯಿಂದ ನಾವು ಅಲ್ಲಿ ಡಿಪ್ಲಾಯ್ ಮಾಡ್ಕೊಂಡಿದ್ದೀವಿ. PWD ಸರ್ ರಥದ ಸರ್ಟಿಫಿಕೇಶನ್ ತಗೊಳ್ತಾ ಇದ್ದೀವಿ. ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ ಏನು ಎಕ್ಸಿಬಿಷನ್ ಗ್ರೌಂಡ್ ಇದೆ ಸರ್ ಅದರದ್ದು ಹೆಸ್ಕಾಂ ಮತ್ತೆ PWD ಸರ್ಟಿಫಿಕೇಶನ್ ಫಿಟ್ನೆಸ್ ಸರ್ಟಿಫಿಕೇಶನ್ ತಗೊಳ್ತಾ ಇದ್ದೀವಿ. ನಾವು ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಎಲ್ಲೆಲ್ಲಿ ಲಂಗರ್ ಇರುತ್ತೆ ಸರ್, ದಾಸೋಹ ಇರುತ್ತೆ, ಹಾಗೂ ಎಲ್ಲೆಲ್ಲಿ ಫುಡ್ ಸ್ಟಾಲ್ಸ್ ಇರ್ತಾರೆ ಅಲ್ಲಿ ಅವರ ಫುಡ್ ಸೇಫ್ಟಿ ಇನ್ಸ್ಪೆಕ್ಟರ್ ಮುಖಾಂತರ ಫುಡ್ ಸೇಫ್ಟಿ ಚೆಕ್ ಮಾಡ್ಕೋಬೇಕಂತ ಹೇಳಿದ್ದೀವಿ ಸರ್. ಟೆಂಪಲ್ ಕಮಿಟಿ ಅವರಿಂದ ನಮಗೆ ಡ್ರೋನ್ಸ್ ಅವರು ಕೊಡ್ತಾ ಇದ್ದಾರೆ, ಅವರಿಗೆ ನಾನು ಕೃತಜ್ಞತೆಯನ್ನು ಹೇಳಿದ್ದೀನಿ. ಜೊತೆಯಲ್ಲಿ 2 ಕಡೆ ದೊಡ್ಡ LED ಸ್ಕ್ರೀನ್ಸ್ ಅವರನ್ನು ಹಾಕ್ತಾ ಇದ್ದಾರೆ. ಅದರಿಂದ ಭಕ್ತಾದಿಗಳಿಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. 1 ಕೋಳಿ ಗುಡ್ಡ ಹತ್ರ ಸರ್, ಇನ್ನೊಂದು ಅಪ್ಸರ ಗುಡ್ಡ ಹತ್ರ 2 ದೊಡ್ಡ LED ಸ್ಕ್ರೀನ್ಸ್ ಅವರು ಹಾಕ್ಕೊಳ್ತಾರೆ ಸರ್. ರಥಬೀದಿ ಪಕ್ಕದಲ್ಲಿ ಮತ್ತೆ ನಮ್ಮ ಅಂಬಿಗೆ ನೆಲೆಯಲ್ಲಿ ಸರ್ SP ಅವರು ಸಿಂಗಲ್ ಬ್ಯಾರಿಕೇಡಿಂಗ್ ಟೆಕ್ನಿಕ್ ಹೇಳಿದ್ದಾರೆ ಸರ್. 1 ಬ್ಯಾರಲ್ ಇಟ್ಟು ಅದರಲ್ಲಿ ಮಣ್ಣು ಹಾಕಿ ಹಗ್ಗ ಕಟ್ಟಿಬಿಟ್ಟು ಒಂದು ಬ್ಯಾರಿಕೇಡಿಂಗ್ ಮಾಡೋಣ ಅಂತ ಹೇಳಿದ್ರು ಸರ್. ಆ ಸಿಂಗಲ್ ಬ್ಯಾರಿಕೇಡಿಂಗ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ ಕೋಆರ್ಡಿನೇಷನ್ ಮಾಡಿಕೊಂಡು ಆ ಥರ ಬ್ಯಾರಿಕೇಡಿಂಗ್ ಮಾಡ್ಕೊಳ್ತಾ ಇದ್ದಾರೆ ಸರ್. ಈ ಸರಿ ಸರ್ ನಾವು 188 CCTV ಕ್ಯಾಮೆರಾಸ್ ಅಳವಡಿಸ್ತಾ ಇದ್ದೀವಿ ಸರ್. ಸರಿಸುಮಾರು 15 ಲಕ್ಷ ಜನ ಭಕ್ತಾದಿಗಳು ಇಲ್ಲಿ ಬರೋ ಸಾಧ್ಯತೆ ಇದೆ ಸರ್. ಮುಂದಿನ ಸತಿ ನಮಗೆ ಶಾಸಕರಿಗೆ ಗೊತ್ತಿದೆ ಸರ್. ಸೊ ಆ ಸಂದರ್ಭದಲ್ಲಿ ಲಾ ಅಂಡ್ ಆರ್ಡರ್ಗೆ ಯಾವುದೇ ಧಕ್ಕೆ ಆಗದಂತೆ, ಪಿಕ್ ಪಾಕೆಟಿಂಗ್, ಇನ್ಕ್ರೀಸಿಂಗ್ ಇನ್ಸಿಡೆಂಟ್ಸ್ ಆಗದಂತೆ ಈ CCTVನಲ್ಲಿ ಸರ್ ನಾವು ಫೇಶಿಯಲ್ ರೆಕಗ್ನಿಷನ್ ಟೆಕ್ನಾಲಜಿನ ಅಳವಡಿಸ್ಕೊಳ್ತಾ ಇದ್ದೀವಿ ಸರ್. ಸೊ ಮಾಧ್ಯಮದ ಮುಖಾಂತರ ಪ್ರೇಕ್ಷಕರಿಗೆ ನಾನು ಹೇಳಿದ್ದೀನಿ ಸರ್, ಯಾರ್ಯಾರು ಬರ್ತಾ ಇದ್ದಾರೆ ಭಕ್ತಾದಿಗಳು ಭಕ್ತಿ ಭಾವನೆಯಿಂದ ಬಂದು ಇಲ್ಲಿ ದೇವಿ ದರ್ಶನವನ್ನು ಪಡೆಯಬೇಕು. ಯಾವುದೇ ಗಲಾಟೆಯಲ್ಲಿ ಅವರು ಆಗಬಾರದು ಅಂತ ಹೇಳಿ ನಾನು ಮನವಿ ಮಾಡಿಕೊಳ್ತೀನಿ ಸರ್. ಪ್ರತಿ ವರ್ಷಕ್ಕೆ ಒಂದ್ಸಾರಿ ಜಾತ್ರೆ. ಈ ಜಾತ್ರೆಯನ್ನು ಜಾತ್ರಾ ಕಮಿಟಿ ಮತ್ತು ತಾಲೂಕು ಆಡಳಿತ ಮತ್ತು ಸಾರ್ವಜನಿಕ ಸೇರಿ ಇದನ್ನ ಯಶಸ್ವಿ ಮಾಡಬೇಕಾಗಿದೆ. ಅಂದ್ರೆ 9 ತಿಂಗಳವರೆಗೆ ವ್ಯವಸ್ಥಿತವಾಗಿ ಜರಬೇಕು ಮತ್ತು ಶಾಂತವಾಗಿ ಜಾತ್ರೆ ಮುಕ್ತಾಯವಾಗಬೇಕಂತ
ಸಿ ಅವರೆಲ್ಲ ಮೀಟ್ ಮಾಡಿದ್ದಾರೆ. ಸೊ ಇನ್ನೇನು 2 ದಿವಸದ ನಂತರ ಪ್ರಾರಂಭ ಆಗ್ತಾ ಇದೆ. ಶಾಸಕರು ನಾಯಕರು ಎಲ್ಲ ಚುನಾಯಿತ ಪ್ರತಿನಿಧಿಗಳು ಜವಾಬ್ದಾರಿಯನ್ನು ಸರ್ಕಾರ ಮಾಡೋದು ವಿಶೇಷ ಮಾಡಬೇಕಂತ. ಸೊ ಏನಾದರೂ ಸಮಸ್ಯೆ ಮತ್ತೆ ಹೇಳಿದ್ರೆ ಅದನ್ನು ಸಂಬಂಧಪಟ್ಟವರಿಗೆ ಸರಿಪಡಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ನಾವು ಒಂದು ದಿವಸದಿಂದ ನಾವು ಎಲ್ಲ ಕಡೆ ನೋಡ್ತಾ ಇದ್ದೀವಿ, ಭಾಗವಹಿಸ್ತಾ ಇದ್ದೀವಿ. ಏನಾದರೂ ಸಲಹೆ ಸೂಚನೆ ಕೊಡುವಂಥ ಪ್ರಯತ್ನ ನಾವು ಕೂಡ ಮಾಡ್ತಾ ಇದ್ದೀವಿ. ಸೊ ಎಲ್ಲರೂ ಈ ಸಂದರ್ಭದಲ್ಲಿ ಏನಂತ ಅಂದರೆ ಇದು ಶಾಂತಿಯಿಂದ ಜರುಗಬೇಕು ಅಷ್ಟೇ ನಮ್ಮ ಕಳಕಳಿ. ಮೊದಲು ಈಗಾಗಲೇ ಡಿ ಸಿ ಅವರು ಮತ್ತು ಜಿಲ್ಲಾಡಳಿತದವರೆಲ್ಲ ತಮಗೆ ನಮ್ಮ ಸಲಹೆಗಳಿರ್ಬೋದು, ನಾವೇನು ಮಾಡಿದ್ವಿ 1 ತಿಂಗಳಿಂದ ಈಗ ಕೂಡ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಸೊ ಮತ್ತೆಲ್ಲ ಪದೇ